ಅಕ್ಟೋಬರ್ ಹೋಯಿತು, ಅಕ್ಟೋಬರ್ ಬಂತು, ನವೆಂಬರ್ ಮುಂದಿನ ತಿಂಗಳು. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ? ಸಂಜೆ ನಾನು ಹೇಳ್ತಾ ಇದ್ದೆ, ಏನೋ ಒಂದು ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ. ಸಿದ್ದರಾಮಯ್ಯನವ್ರು ಅಂದ್ಕೊಂಡಂಗೆ ಎಲ್ಲ ನಡೆದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಂಗೆ ಎಲ್ಲ ನಡೆದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾರು ಅಂದ್ಕೊಂಡಂಗೆ ಏನಾಗುತ್ತೆ ಅನ್ನೋದಕ್ಕೆ ಟೈಮೇ ಉತ್ತರ ಕೊಡಬೇಕು. ಆದರೆ ಒಂದು ವಿಷಯವಂತೂ ಸ್ಪಷ್ಟ, 2.5 ವರ್ಷದ ಮಾತುಕತೆ ಆಗಿದೆ ಅಂತ ಕಾಂಗ್ರೆಸ್ನೊಳಗೆ ಜನಜನಿತ ಆಗ್ತಾ ಇರುವಂಥ ಮಾತದು. ಹಂಗೇನೋ ಆಗಿದೆಯಂತೆ ಅಂತ. ಅದು ಏನು ಮಾತುಕತೆ ಆಗಿದೆಯೋ, ಅದು ಏನು ಬಿಟ್ಟಿದೆಯೋ, ಸಿದ್ದರಾಮಯ್ಯನವರಂತೂ ಸುಲಭದ ಪಟ್ಟಿಗೆ ಬಗ್ಗುವವರಲ್ಲ. ಅವರು ಬಿಟ್ಟು ಕೊಡುವಂಥವ್ರಲ್ಲ ಯಾವುದನ್ನು. ಒಂದು ಪಾಸಿಬಿಲಿಟಿಯನ್ನು 6-7 ತಿಂಗಳ ಹಿಂದೆ ನಾವು ಮಾತಾಡಿದ್ವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವ ಸನ್ನಿವೇಶ ಸೃಷ್ಟಿಯಾದರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತೀರಿ ಅನ್ನೋದಾದರೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ 3-4 ಸಮುದಾಯಗಳವರು ಎದ್ದು ಕೂತ್ಕೋತಾರೆ, ನೋಡ್ತಿರಬೇಕಿದ್ರೆ ಅಂತ 6-7 ತಿಂಗಳ ಹಿಂದೆ ಹೇಳಿದ್ವಿ. ನೆನ್ನೆ ದಲಿತ ಸಚಿವರುಗಳ ಸಭೆ ಆಗಿದೆ. ಸಭೆ ಆಗಿದ್ದು ಇದಕ್ಕೆ. ಅವರೇನು ಹೌದು ಅಂತ ಹೇಳೋದಿಲ್ಲ. ಇನ್ಸೈಡ್ ಮಾಹಿತಿ ನಿಮಗೆ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದೇ ಆದರೆ ಮುಖ್ಯಮಂತ್ರಿ ಹುದ್ದೆ ಒಬ್ಬ ದಲಿತ ನಾಯಕನಿಗೆ ಸಿಗಬೇಕು ಅನ್ನುವ ಒತ್ತಾಯವನ್ನು ಹೈಕಮಾಂಡ್ಗೆ ಮಾಡುವುದಕ್ಕೆ ನೆನ್ನೆಯ ಸಭೆ ಆಯಿತು. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪನವರು ಸೇರಿದ್ರು. ಇಲ್ಲೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಮ್ಮ ಆಫೀಸಿಗೆ ವಾಕಬಲ್ ಡಿಸ್ಟೆನ್ಸ್ನಲ್ಲಿದೆ. ಅಲ್ಲಿ ಭೇಟಿಯಾಗಿ ಮಾತಾಡಿದ್ರು. ಒಂದಷ್ಟು ನಿರ್ಣಯಗಳನ್ನು ತಗೊಂಡ್ರು. ಇಡೀ ಪ್ರಯತ್ನ ನಡೆಯಬೇಕಾದದ್ದು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ. ಬೆಂಗಳೂರಿನಿಂದ ದಿಲ್ಲಿಗೆ ಒಂದು ನಿಯೋಗ ಹೋಗಿ, ವರಿಷ್ಠರ ನಿಯೋಗ ಹೋಗಿ ದೆಹಲಿ ನಾಯಕರಿಗೆ ಈ ಮಾತುಗಳನ್ನು ಹೇಳಬೇಕು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಾದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ದಲಿತರೊಬ್ಬರು ಬರಬೇಕಾಗತ್ತೆ ಅಂತ ಹೇಳಬೇಕು. ದೆಹಲಿ ಅವರೇನು ಕರೆದು ಕೂಡಿಸ್ಕೊಂಡು ನವೆಂಬರ್ 15ಕ್ಕಿಂತ ಮುಂಚೆ ಏನು ಮಾತಾಡಿಸೋದಿಲ್ಲ. ಬಿಹಾರ ಚುನಾವಣೆ ಇದೆ. ಅಲ್ಲಿ INDIA ಮೈತ್ರಿಕೂಟ ಅರ್ಥಾತ್ ಮಹಾಗಠಬಂಧನ್ ಗೆಲ್ಲುವ ಸಾಧ್ಯತೆ ಇರುವಂಥ ರಾಜ್ಯ. ಎಲ್ಲ ಶ್ರಮವನ್ನು ಅಲ್ಲಿಗೆ ಹಾಕ್ತಾ ಇದ್ದಾರೆ ಈಗ ಕಾಂಗ್ರೆಸ್ ವರಿಷ್ಠರು. ಅದರ ಮಧ್ಯದಲ್ಲಿ ಈ ಮಾತುಕತೆ ನಡೆಯೋದಿಲ್ಲ. ಅಂದರೆ ಟೈಮ್ ಇದೆ, ಇನ್ನೂ 1.5 ತಿಂಗಳು ಟೈಮ್ ಇದೆ. ಹತ್ತತ್ರ 1 ತಿಂಗಳ ಮೇಲೆ 5 ದಿವಸ. ಅಷ್ಟರ ಒಳಗೆ ರಾಜ್ಯದಾದ್ಯಂತ ದಲಿತ ಸಂಘಟನೆಗಳ ಮೂಲಕ ದಲಿತ ಸಮಾವೇಶಗಳನ್ನು ಮಾಡಿಸೋದು. ಇದು ಎಂಥ ದೊಡ್ಡ ವೋಟ್ ಬ್ಯಾಂಕು, ಮತ್ತೊಂದು ಯುನೈಟೆಡ್ ವೋಟ್ ಬ್ಯಾಂಕ್ ಅನ್ನುವ ಸಂದೇಶವನ್ನು ದೆಹಲಿಗೆ ತಲುಪಿಸಬೇಕು. ಹಾಗೆ ಮಾಡುವ ಮೂಲಕ ದಲಿತ ಮುಖ್ಯಮಂತ್ರಿ ವಾದವನ್ನು ಮುಂದಕ್ಕೆ ತರಬೇಕು ಅಂತ. ಈ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರ ಪೂರ್ತಿ ಬೆಂಬಲ ಇದೆ. ಅಂದರೆ ಇವ್ರ ಕಂಡೀಷನ್ನು ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಈಗ ಅಲ್ಲ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವುದಾದರೆ ಕಂಡೀಷನ್ ಸಪ್ಲೈ. ಅದಕ್ಕೆ ಕೆಳಗಿಳಿಸುವುದಾದರೆ ನಮ್ಮವರು ಮುಖ್ಯಮಂತ್ರಿ ಆಗಬೇಕು. ಅಲ್ಲಿಗೆ ಸಿದ್ದರಾಮಯ್ಯನವ್ರು ಕೆಳಗಿಳಿದ ತಕ್ಷಣ ನನ್ನ ಹಾದಿ ಸುಲಭವಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನಿಸಬಾರ್ದು. ಇನ್ನೂ ಸುಮಾರು ಸವಾಲುಗಳನ್ನು ಎದುರಿಸೋದು ಇದೆಯಪ್ಪ ನಾನು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವರಿಕೆ ಆಗಬೇಕು. ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ದಾರೆ, ಮಹದೇವಪ್ಪನವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ, ಅವೆಲ್ಲ ಏನಿಲ್ಲಪ್ಪ. ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ ನಮಗೆ. ನಾವು ನಾರ್ಮಲ್ ಆಗಿ ಅದೇನು ಮೊದಲನೇ ಸರಿ ಏನಲ್ಲ ಅದು. ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತು ಮಹದೇವಪ್ಪ ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಇಟ್ ವಾಸ್ ಎ ಕ್ಯಾಶುವಲ್ ಮೀಟಿಂಗ್, ದರ್ ಇಸ್ ನಥಿಂಗ್ ಟು ಬಿ. ಏನಿಲ್ಲ, ನಾವು ಮಾಡಿದ್ದೀವಿ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಇವೆಲ್ಲವೂ ಹೈಕಮಾಂಡಿನ ನಿರ್ದೇಶನ ಕೆಳಗೆ ಆಗಿರೋದು. ಉಳಿದ ಎಲ್ಲ ವಿಷಯಗಳು ಹೈಕಮಾಂಡಿನ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ, ಅವರಿದ್ದಾರೆ, ಅವರು ಮುಂದುವರಿತಾರೆ. ಅದು ಎಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗೆ ಗೊತ್ತಿರೋ ವಿಷಯ. ಅದು ನನಗೆ ಹೆಂಗೆ ಗೊತ್ತಾಗುತ್ತೆ? ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಮತ್ತೆ ಏನೋ ನಿನ್ನೆ ಇಲ್ಲ, ಅದು ಕ್ಯಾಬಿನೆಟ್ಗೆ ಹೋಗ್ತಿದ್ರು. ರಾಶಿ ಏನಿಲ್ಲ, ನಿಮ್ಮ ಎದುರಿಗೆ ಬಂದವಲ್ಲ ಗುಂಡ್ಕಲ್ಲಂಗೆ ಎಲ್ಲ ರಾಶಿ ಇತ್ತು. ನಮ್ಮ 3 ಜನ ಗುಂಡ್ಕಲ್ ಥರ ನೋಡಿದ್ರಿ ನೀವು? ಯಾವುದು ಉಪ್ಪಿಟ್ಟು ಒಂದೇನೋ ಒಂದು ದೋಸೆ, ಒಂಥರ ಸ್ಪೆಷಲ್ ದೋಸೆ ಮಾಡಿದರು. ಆಮೇಲೆ ಪೂರಿ ಮಾಡಿದರು. ಬೀಳ್ಕೊಡುಗೆನೂ ಇಲ್ಲ ಅಥವಾ ಸ್ವಾಗತನೂ ಇಲ್ಲ. ಊಟಕ್ಕೆ ಕರೆದಕ್ಕೂ ಕ್ಯಾಬಿನೆಟ್ ಕೊಲೀಸ್ನ ಸಂದರ್ಭ ಸನ್ನಿವೇಶಕ್ಕೂ ಏನೇನೂ ಸಂಬಂಧ ಇಲ್ಲ. ಊಟ ಮಾಡೋದು ಮತ್ತು ನಮ್ಮ ಅಭಿವೃದ್ಧಿನ ಚರ್ಚೆ ಮಾಡೋದು. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.